ನೀವು ಹಿಟ್ಲರ್ ಕಲ್ಯಾಣ ಸೀರಿಯಲ್ನಿಂದ ಈಗ ಸಿನಿಮಾದತ್ತ ಮುಖ ಮಾಡಿರೋವಂಥದ್ದು ಏನಾದ್ರು ಡಿಫ್ರೆನ್ಸ್ ಅನಿಸ್ತಿದ್ಯಾ? ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಅಂದರೆ ವರ್ಕಿಂಗ್ ಅವರ್ಸ್ ಇರ್ಬೋದು, ಸಿಕ್ಕಾಪಟ್ಟೆ ಅಲ್ಲಿ ಜಾಸ್ತಿ ಹೆಕ್ಟಿಕ್ ಇರುತ್ತೆ. ಎಲ್ಲರಿಗೂ ಗೊತ್ತಿರೋ ವಿಷಯ ಅದು. ಬೆಳಗ್ಗೆ ಹೋದರೆ ನಾವು ರಾತ್ರಿ 10 ಗಂಟೆಗೆ ಬರ್ತೀವಿ ಅನ್ನೋ ಅದೇ ಸೈಕಲ್ ಸತತವಾಗಿ 15 ದಿನ 20 ದಿನ ಒಂದು ತಿಂಗಳಲ್ಲಿ ನಡೆಯುತ್ತೆ. ಅಂದರೆ ನಿಮಗೆ 4 to 5 ಅವರ್ ನಿದ್ದೆ ಮಾಡ್ಬೋದು ರಾತ್ರಿ. ಆಮೇಲೆ ಅಲ್ಲಿ ಸೆಟಲ್ ಹೋಗಿ ಮಲ್ಕೊಳಕ್ಕಾಗಲ್ಲ. ಆದರೆ ಕ್ಯಾರವಾನ್ಸ್ ಅಂತ ಇರಲ್ಲ, ಏನೂ ಇರಲ್ಲ. ನಮ್ಮ ಸಿನಿಮಾದೆಲ್ಲ ಅಂದರೆ ಇಷ್ಟು ರೆಸ್ಟ್ ಮಾಡಿ ಇಷ್ಟಿರುತ್ತೆ ಅಂತ ಹೇಳ್ತಾರೆ. ಬಟ್ ಸೀರಿಯಲೆಲ್ಲ ಹಾಗಿಲ್ಲ. ಸಿನಿಮಾದಲ್ಲಿ ಟ್ರೀಟ್ಮೆಂಟ್ ಅನ್ನೋಕ್ಕಿಂತ ಅಲ್ಲಿ ಸಿಕ್ಕಾಪಟ್ಟೆ ಕೆಲಸ ಮಾಡಬೇಕಾಗಿರುತ್ತೆ. ಇಲ್ಲಿ ಅಷ್ಟೊಂದು ಕೆಲಸ ಇರಲ್ಲ. ಬಟ್ ಎಲ್ಲ ಸೇಮು, ಅಲ್ಲೂ ಕಲೆನೇ ಇಲ್ಲೂ ಕಲೆನೇ. ನನಗೆ ಯಾವತ್ತೂ ನಾನು ಅದನ್ನು ಡಿಫ್ರೆನ್ಶಿಯೇಟ್ ಮಾಡಿಲ್ಲ. ತುಂಬ ಜನ ಹೇಳ್ತಾರೆ ಸೀರಿಯಲ್ ಅನ್ನೋದನ್ನೇ ತುಂಬ ಕೀಳಾಗಿ ನೋಡ್ತಾರೆ. ತುಂಬ ಜನ ಇದ್ದಾರೆ ಸೀರಿಯಲ್ಲೇ ಮಾಡಿಕೊಂಡು ಬರೀ ಸೀರಿಯಲ್ ಮಾಡಿದವರು. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೀರಿಯಲ್ ಮಾಡೋರು ತುಂಬ ಕಷ್ಟಪಡ್ತಾರೆ. ನಾರ್ಮಲಿ ಸಿನಿಮಾ ಮಾಡೋರು ಕಷ್ಟಪಡಲ್ಲ ಅಂತ ನಾನು ಹೇಳ್ತಿಲ್ಲ. ಬಟ್ ಕಂಪೇರ್ ಮಾಡಿದಾಗ ಸೀರಿಯಲ್ ಅವ್ರು ತುಂಬ ಕಷ್ಟಪಡ್ತಾರೆ. ನೀವು ಯಾವುದೇ ಆರ್ಟಿಸ್ಟ್ನ ಕೇಳಿ, ನೀವು ಇವಾಗ ಸುಧಾರಾಣಿ ಮ್ಯಾಮ್ನ ಕೇಳಿದ್ರು ಕೂಡ ಅವರು ಬೆಳಗ್ಗೆ 8 ಗಂಟೆಗೆ ಸೆಟಲ್ ಇರಬೇಕಂದ್ರೆ 8 ಗಂಟೆಗಿದ್ದು ರಾತ್ರಿ ತನಕ ಶೂಟಿಂಗ್ ಮಾಡ್ತಾರೆ. ಸೊ ಆ ಒಂದು ಡಿಫ್ರೆನ್ಸ್ ಇದೆ. ವರ್ಕಿಂಗ್ ಅವರ್ಸ್ ಬಿಟ್ಟರೆ ಇನ್ನೇನು ಡಿಫ್ರೆನ್ಸ್ ನನಗೆ ಹೆಚ್ಚು ಅಂತ ಅನಿಸಿಲ್ಲ. ಈಗ ಸೀರಿಯಲ್ ಅಂತ ಹೇಳಿದ್ರಿ ಕೀಳಾಗಿ ಕಾಣ್ತಾರೆ ಅಂತ. ಕೆಲವೊಬ್ಬರು ಕಡೆ ಹೇಳ್ತಾರೆ ಸೀರಿಯಲ್ನವರು ಅಂತ ಹೇಳಿ ಸಿನಿಮಾದಲ್ಲಿ ಅವಕಾಶ ಕೊಡಲ್ಲ. ಬಟ್ ಎಲ್ಲರೂ ಆಲ್ಮೋಸ್ಟ್ ಸೀರಿಯಲ್ ಮಾಡೇನೆ ಸಿನಿಮಾ ಇಂಡಸ್ಟ್ರಿಗೆಲ್ಲಿ ಇವತ್ತು ಹಿಟ್ ಕೊಟ್ಟಿರುವಂಥದ್ದು. ನಿಮ್ಗೆ ಈ ರೀತಿ ಟ್ರೀಟ್ ಮಾಡಲಾಗಿದ್ಯಾ ಮೊದಲು? ಇಲ್ಲ ಎಲ್ಲೂ ಮಾಡಿಲ್ಲ. ಅಂದರೆ ಈಗ ಗೊತ್ತಲ್ಲ, ಈ ಸೋಷಿಯಲ್ ಮೀಡಿಯಾದಲ್ಲಿ ಸ್ವಲ್ಪ ಹಾಕ್ತಾರೆ ಸೀರಿಯಲ್ ಅವ್ರು ಮಾಡೋರೆಲ್ಲ ತಗೊಂಡು ಬಂದುಬಿಡ್ತಾರೆ ಮಾಡ್ಸೋಕ್ಕೆ ಅಂತ. ಹಂಗೆ ನೋಡಿದ್ರೆ ನಾವು ಎಲ್ಲದಕ್ಕೂ ಬ್ಲೇಮ್ ಮಾಡ್ಬೇಕು. ಹಂಗಾರೆ ಸೋಷಿಯಲ್ ಮೀಡಿಯಾದಲ್ಲಿ ಯಾರೋ ಫೇಮಸ್ ಆಗಿಬಿಡ್ತಾರೆ, ಅವ್ರನ್ನ ತಂದುಬಿಟ್ಟು ಆ್ಯಕ್ಟಿಂಗ್ ಮಾಡಿಸ್ತಾರೆ ಅಂತ. ಯಾರಲ್ಲಿ ಏನು ಟ್ಯಾಲೆಂಟ್ ಇರುತ್ತೆ ಅದೇ ಕೊನೆಗೆ ಅದು ಅಲ್ಲಿಗೆ ಹೋಗುತ್ತೆ. ಯಾರು ಏನೇ ಬೈಕೊಂಡ್ರು ಏನೇ ಅಂದ್ರು ದೇವ್ರು ನಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಲ್ಲಿ ಕರ್ಕೊಂಡು ಹೋಗಿ ನೋಡಿದ್ರೆ ನಮ್ಮ ರಾಕಿಂಗ್ ಸ್ಟಾರ್ ಯಶು ನಮಗೆ ನನ್ನ ಸೀರಿಯಲ್ಗೆ ಅಸೋಸಿಯೇಟ್ ಆದವರು ಒಬ್ರಿದ್ರು. ಅವ್ರು ಹೇಳ್ತಾ ಇದ್ರು, ಯಶ್ ಸರ್ ಅವಾಗ ಬರ್ತಾಯಿದ್ರು 250 rupees 300 rupees ಅವ್ರು ಪರ್ ಡೇ ಪೇಮೆಂಟ್ ಇದ್ದಿದ್ದು. ಇವಾಗ ಅವ್ರು ಎಲ್ಲಿದ್ದಾರೆ? ಅವ್ರು ಆಗಲೇ KGF ಮಾಡಿದ್ರು ಆ ಟೈಮಲ್ಲಿ. ಅಂದರೆ ಅವರು ಸೀರಿಯಲಿಂದ ಬಂದವ್ರೆ. ನಾನು ರಾಧಿಕಾ ಪಂಡಿತ್ ಮ್ಯಾಮ್ನ ಮೀಟ್ ಮಾಡಿದಾಗ ಅವರು ಸೀರಿಯಲಿಂದ ಬಂದವರು. ಅಂದರೆ ಅವ್ರಿಗೆ ಗೊತ್ತು ಆ ಸ್ಟ್ರಗಲ್ ಏನಿದೆ. ನನಗನ್ಸುತ್ತೆ ಸೀರಿಯಲ್ ನಿಮ್ಮ ಡಿಸಿಪ್ಲಿನ್ ಹೇಳ್ಕೊಡುತ್ತೆ. ಸಿನಿಮಾದಲ್ಲಿ ಡೈರೆಕ್ಟಾಗಿ ಹೋಗಿಲ್ಲ, ನನಗೆ ಗೊತ್ತಿಲ್ಲ. ಬಟ್ ಸೀರಿಯಲಲ್ಲಿ ಟೈಮ್ ಡಿಸಿಪ್ಲಿನ್ನು, ಇಷ್ಟೊತ್ತಿಗೆ ರೆಡಿ ಇರಬೇಕು, ಡೈರೆಕ್ಟರ್ ಹೇಳಿದ ತಕ್ಷಣ ನಾವು ರೆಡಿ ಇರಬೇಕು. ಆಮೇಲೆ ಎಷ್ಟು ಪೇಜ್ ಡೈಲಾಗ್ ಇರುತ್ತೆ ಅಂದರೆ ಒಂದು ಸರ್ತಿ ನನಗೆ 15 ಪೇಜ್ ಡೈಲಾಗ್ ಇದ್ದಿದ್ದು. ಸರ್ ಅಂದಿದ್ರು ನಮ್ಮ ಡೈರೆಕ್ಟ್ರು, ನೋಡಮ್ಮ 5 ಕ್ಯಾಮ್ರಾ ಇದೆ, 15 ಪೇಜ್ ಡೈಲಾಗು, ಕಟ್ಟು ಮಾಡಲ್ಲ, ನಾನು ಝೂಮ್ ಔಟ್ಗಷ್ಟೇ ಕಟ್ ಹೇಳೋದು, ಇನ್ನೆಲ್ಲ ನೀನು ಹೇಳ್ತಾ ಹೋಗ್ಬೇಕಷ್ಟೇ ಅಂತ ಚಾಲೆಂಜಸ್ನ ಫೇಸ್ ಮಾಡಿ ಬಂದಾಗ ಸಿನಿಮಾ ಸ್ವಲ್ಪ ಈಸಿ ಅಂತ ಅನ್ಸುತ್ತೆ. ತಿಂಗಳಲ್ಲಿ 15 to 20 ದಿನ ಶೂಟ್ ಇರ್ಬೋದು ಸೀರಿಯಲ್ ಅಲ್ಲಿ. ಹೌದು, ಅದೊಂಥರ ರೂಢಿ ಆಗ್ಬಿಡುತ್ತೆ. ಇಲ್ಲಿ ನಮ್ಗೆ ಹೆಂಗೆ ಅಂದ್ರೆ ವಾರದಲ್ಲಿ 7 ದಿನದಲ್ಲಿ 6 ದಿನ ಕೆಲಸ ಮಾಡಿರ್ತೀವಿ. ಇನ್ನೊಂದು ದಿನ 6 ದಿನ ಏನ್ ಅನ್ಸಿರುತ್ತೆ, ಯಪ್ಪ ಒಂದ್ ದಿನ ವೀಕ್ ಆಫ್ ಸಿಕ್ಕರೆ ಸಾಕು ಅಂತ ಅನ್ಸಿರುತ್ತೆ. ಬಟ್ ಆ ವೀಕ್ ಆಫ್ ದಿನ ನಮ್ಗೆ ನಿದ್ದೆನೂ ಬರಲ್ಲ, ಟೈಮ್ ಹೋಗೋದೇ ಗೊತ್ತಾಗಲ್ಲ. ನೀವು ಆ ಥರ ಎಲ್ಲಾದ್ರೂ ಫೀಲ್ ಮಾಡಿದ್ರೆ? ಒಂದಿನ ಸಿಕ್ಬಿಟ್ರೆ ಬರೀ ಮಲ್ಕೊಳ್ಳೋದೇ ಕೆಲಸ ನನಗೆ. ಲೈಫಲ್ಲಿ ಏನು ತುಂಬ ಇಷ್ಟ ನಿನಗೆ ಅಂದರೆ ಆ್ಯಕ್ಟಿಂಗ್ ಬಿಟ್ಟು ಒಂದು ಮಲ್ಗೋದು, ಒಂದು ತಿನ್ನೋದು. ಒಂದಿನ ಫ್ರೀ ಆಗಿಬಿಟ್ರೆ ಇಡೀ ದಿನ ಮಲ್ಕೋದು. ಯಾಕಂದರೆ ಅಷ್ಟು ಸುಸ್ತಾಗ್ತಾ ಇತ್ತು, ಯಾರ ಹತ್ರ ಮಾತಾಡ್ಬೇಕು ಅನಿಸ್ತಾ ಇರಲಿಲ್ಲ, ಏನಿಲ್ಲ, ಅಷ್ಟು ಸುಸ್ತು ಮಾಡೋದು ಆ ಕೆಲಸ. ಬಟ್ ಆ್ಯಕ್ಚುಲ್ ಆಗಿ ಏನಾಗುತ್ತೆ, ನಾವು ನಿದ್ದೆ ಮಾಡಬೇಕು ಅಂತ ಅನ್ಕೊಂಡಿರ್ತೀವಿ, ಅವತ್ತು ನಿದ್ದೆನೇ ಬಂದಿರಲ್ಲ. ನಾನು ಚೆನ್ನಾಗಿ ಮಲ್ಕೋತೀನಿ, ನಿದ್ದೆಗೆ ಏನು ಕೊಡ್ತಾ ಇಲ್ಲ ತಾಯಿ. ಇಲ್ಲ ಅದೌದು, ಅದಂತೂ ತುಂಬ ಜನರಿಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಬಟ್ ನೀವು ಅದರಲ್ಲಿ ಅದೃಷ್ಟವಂತರು ಅಂತ ಅನ್ಸುತ್ತೆ. ಅವತ್ತು ಒಂದಿನ ನಿದ್ದೆ ಮಾಡ್ಬೇಕಂದ್ರೆ ಊಟ ಎಲ್ಲ ಬಿಟ್ಬಿಟ್ಟು ಮಲ್ಕೋತೀನಿ ಆರಾಮಾಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.